ಮೋಹನ್ ಸಾರು ದುಡ್ಡು ಕೊಟ್ಟಿದ್ದೀನಿ ನಾನು. ಅವ್ರಿಗೆ ಟ್ರಾನ್ಸ್ಫರ್ ಆಗೋಗಿದ್ದಾರೆ. ದುಡ್ಡು ಕೊಟ್ಟರು ಇವತ್ತು ನಾನು 1000 ರೂಪಾಯಿ ಕೊಟ್ಟಿದ್ದೆ, 500 ರೂಪಾಯಿ ಲಂಚ. ಕಡೂರು ಕಂದಾಯ ಇಲಾಖೆಯಲ್ಲಿ ಲಂಚಾರ್ಭಟ. ಯುವಕರಿಗೂ ವೃದ್ಧಾಪ್ಯ ವೇತನ ನೀಡಿ ಸರ್ಕಾರಕ್ಕೆ ವಂಚನೆ. ಇದು ಮೋಸ ಅಲ್ಲ, ಮಹಾ ಮೋಸ. ಅನ್ನದಾತ ರೈತರನ್ನು ಕಾಪಾಡು ಭಗವಂತ. ಬಂಧುಗಳೇ, ಮೈಯಲ್ಲಿ ಶಕ್ತಿ ಕುಂದಿದ ನಂತರ ಕೆಲಸ ಮಾಡಲು ಭಾಳಷ್ಟು ಕಷ್ಟ ಆಗ್ತದೆ. ಆಗ ಸರ್ಕಾರ ಒಂದಷ್ಟು ವೃದ್ಧಾಪ್ಯ ವೇತನ ಪಿಂಚಣಿಗಳನ್ನು ಯಾರಿಗೂ ಅಶಕ್ತರಿದ್ದಾರೆ ಅವರಿಗಾಗಿ ರೂಪಿಸಿದೆ. ಆದರೆ ಇಲ್ಲಿ ಕಡೂರು, ನಾವು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಒಂದು ಮೋಸ ಅಲ್ಲ, ಮಹಾ ಮೋಸ ಆಗಿದೆ. ಏನು ಅಂತ ಕೇಳಿದರೆ, ಸುಮಾರು 1500 ಮಂದಿ ಯಾರು ಅರ್ಹರಲ್ಲ ಅವರನ್ನೆಲ್ಲ ಅರ್ಹರೇ ಹೇಳುವ ಪಟ್ಟಿಯಲ್ಲಿ ಸೇರಿಸಿಕೊಂಡು ಅವರಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನಗಳನ್ನು ನೀಡಲಾಗಿದೆ. ಇದು ಒಂದು ಮಹಾಮೋಸ. ಇದರ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ GM ರಾಜಶೇಖರ್ ಅವರು ತಮಗೆ ನೀಡಿದ್ದಾರೆ. ಇದರ ಸಂಪೂರ್ಣ ಸಂಚಿಕೆಯನ್ನು ತಮಗಾಗಿ ನೀಡುತ್ತಿದ್ದೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಇಲ್ಲಿ ಕಡೂರಿಗೆ ಕಡೂರು ತಾಲೂಕಿನಲ್ಲಿ ಕಡೂರು ತಾಲೂಕಿಗೂ ಭ್ರಷ್ಟಾಚಾರಕ್ಕೂ ಒಂದು ಅವಿನವ ಸಂಬಂಧ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಭಾಳಷ್ಟು ಹಿಂದಿನ ಸರ್ಕಾರ ಇದ್ದಾಗ ಭೂ ಅಕ್ರಮದಲ್ಲಿ ಈ ಕಂದಾಯ ಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳಿದರು, ಇದು 6000 ಎಕರೆ ಅಕ್ರಮ ನಡೆದಿದೆ ಅಂತೇಳಿ. ಇದ್ರಲ್ಲಿ ತಹಶೀಲ್ದಾರರು ಜೈಲಿಗೂ ಹೋಗಿ ಬಂದರು. ನಂತರ ಮುಂದುವರೆದಂತೆ ಇದೇ ಕಾಂಗ್ರೆಸ್ ಸರ್ಕಾರ ಬಂತು. ಈ ಸರ್ಕಾರ ಬಂದಾಗ ಈ ಸರ್ಕಾರದಲ್ಲೂ ಕೂಡ ಸುಮಾರು 1500 ಪ್ರಕರಣಗಳು ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಅಂತ ಯೋಜನೆಯಲ್ಲಿ ಅದನ್ನು ಹಗರಣ ನಡೆದಿದೆ ಅಂತ ಹೇಳ್ತಾರೆ. ಈ ಹಗರಣವನ್ನು ಈಗಾಗಲೇ ಹಗರಣದ ಬಗ್ಗೆ ಅಧಿಕಾರಿಗಳು ಒಬ್ಬ ತಹಶೀಲ್ದಾರ್ ಜೈಲಿಗೆ ಹೋಗಿ ಬಂದರೂ ಕೂಡ ಪುನಃ ಮುಂದುವರೆದಂತೆ ಈ ಭ್ರಷ್ಟಾಚಾರ ಬ್ರಹ್ಮಾಂಡ ಮತ್ತೆ ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸರ್ಕಾರ ಅಮಾನತು ಮಾಡಿದೆ ಮತ್ತು ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ತಾರೆ. ಆ ಕ್ರಿಮಿನಲ್ ಪ್ರಕರಣವೂ ದಾಖಲಾಗಿದೆ. ಆದರೆ ಪೊಲೀಸ್ನವರು ಮೀನಾಮೇಷ ಎಣಿಸಿ ಅವರೊಂದಿಗೆ ಶಾಮೀಲಾಗಿ ಇದುವರೆಗೂ ಕೂಡ ಯಾವುದೇ ನೌಕರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಅವರಿಗೆ ಈಗ ಸುಮಾರು 1 ತಿಂಗಳಾಗ್ತಾ ಬಂದಿದ್ದರೂ ಕೂಡ ಅರೆಸ್ಟ್ ಮಾಡೋದ್ರಲ್ಲಿ ಅದೇ ಪ್ರಕರಣ ಮುಂದುವರಿತಿದೆ. ಏಕೆಂದರೆ 11 ಜನ ಅಧಿಕಾರಿಗಳು ಏನಂದರೆ ವೃದ್ಧಾಪ್ಯ ವೇತನ, ಸಾಮಾಜಿಕ ಭದ್ರತೆಗೆ ನೀಡಿದಂಥ ಯೋಜನೆ ಇದು ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ 23-24 ವರ್ಷದವರೆಗೆ ವಯಸ್ಸಾಗಿದೆ ಅಂಥೇಳಿ ಇಲ್ಲಿ ಅಧಿಕಾರಿಗಳು ಲಂಚ ತಿಂದು ಇದನ್ನು ಈ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಬ್ರೋಕರ್ಗಳೊಂದಿಗೆ ಶಾಮೀಲಾಗಿ ಜನರಿಗೆ ವಂಚನೆ ಮಾಡಿ ಸರ್ಕಾರಕ್ಕೆ ಸುಮಾರು 2 ಕೋಟಿ ರೂಪಾಯಿ ಅಷ್ಟು ಲಾಸ್ ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿ ಹೇಳ್ತಾರೆ. ಈ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಬಂದಿದೆ. ಅಧಿವೇಶನದಲ್ಲಿ ಸುಮಾರು ರಾಜ್ಯಾದ್ಯಂತ 24 ಲಕ್ಷ ಈ ರೀತಿ ಬೋಗಸ್ ವೃದ್ಧಾಪ್ಯ ವೇತನ ಆಗಿದೆ, ಸಂಧ್ಯಾ ಸುರಕ್ಷಾ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ? ಅಧಿಕಾರಿಗಳೊಂದಿಗೆ ರಾಜಕಾರಣಿಗಳು ಯಾಕೆ ಮಾತಾಡ್ತಾ ಇಲ್ಲ? ಸ್ಥಳೀಯ ಶಾಸಕರು ಕೂಡ ಇದ್ರ ಬಗ್ಗೆ ಹೇಳಿದರು, ಇಲ್ಲ ಅಷ್ಟೇನು ಪ್ರಕರಣ ನಡೆದಿಲ್ಲ, ಸ್ವಲ್ಪ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಈ ಪ್ರಕರಣ ಆಗಿಲ್ಲ ಅನ್ನೋದ್ರ ಬಗ್ಗೆ ಹಿಂದಿನ ಸರ್ಕಾರದಲ್ಲಿ ತಹಶೀಲ್ದಾರು ಡ್ಯಾನ್ಸ್ ಮಾಡಿ ಜೈಲಿಗೆ ಹೋದರು. ಈಗಿನ ತಹಶೀಲ್ದಾರರು ಕ್ರಮ ತಗೊಳ್ಳೋಕ್ಕೆ ಕಂಪ್ಲೇಂಟ್ ಕೊಟ್ಟು ಯಾವುದೇ ದಾಖಲಾತಿ ಕೊಡದಲ್ಲೇ ಈ ಪ್ರಕರಣವನ್ನು ಇನ್ನೂ ಕೂಡ ಹಾಗೆ ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕರು ಏನು ಮಾಡಬೇಕು? ಏನು ವೃದ್ಧಾಪ್ಯ ವೇತನ, ಸಾಮಾಜಿಕ ಭದ್ರತೆ ಕೊಡುವಂಥ ಇದು ಹೇಗಿದೆ ಅಂದರೆ, ಯಾರೋ ಒಬ್ಬರು ವಯಸ್ಸಾದವರಿಗೆ ಸರ್ಕಾರ ಕೊಡುವಂತಹ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಒಂದು ಔಷಧಿ ಮಾತ್ರ ತೊಗೊಂಡು ಏನೋ ಒಂದು ಸಣ್ಣ ಪುಟ್ಟ ಬಡವರು ಒಂದು ಜೀವನ ಮಾಡ್ತಾಯಿದ್ರು. ಅದರಲ್ಲೂ ಕೂಡ ಮೋಸ ಮಾಡ್ತಾರೆ. ಅಂದರೆ ಇಂಥ ಭ್ರಷ್ಟ ವ್ಯವಸ್ಥೆ ಎಷ್ಟಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಗೇಡಿನ ಸಂಗತಿ. ವಯಸ್ಸಾದವ್ರ ಹೆಸರಲ್ಲೂ ಕೂಡ ಹಣ ವಸೂಲಿ ಮಾಡ್ತಾರೆ. ಅದಕ್ಕಿಂತ ನಾಚಿಗೇಡಿನ ಸಂಗತಿ ಬೇರೆ ಇಲ್ಲ. ಹಾಗಾಗಿ ಇಲ್ಲಿ ಅಧಿಕಾರಿಗಳು ನೋಡಬೇಕು. ತಹಶೀಲ್ದಾರರು ದೂರು ಕೊಟ್ಟರು, ದಾಖಲಾತಿ ಕೊಡಲಿಲ್ಲ. ಪೊಲೀಸ್ ಮುಖ್ಯಾಧಿಕಾರಿ ಕೇಳಿದ್ವಿ, ಪೊಲೀಸ್ ಮುಖ್ಯಾಧಿಕಾರಿ ಏನು ಹೇಳಿದ್ರು ಅಂದರೆ, ನೋಡಿ ಕಂಪ್ಲೇಂಟ್ ಕೊಟ್ಟಿದ್ರೆ ಅಷ್ಟೇ, ದಾಖಲಾತಿ ಕೊಟ್ಟಿಲ್ಲ ಅಂತಾರೆ. ಅಂದರೆ ಈ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರಾ, ಯಾರೇ ಶಾಮೀಲಾಗಿದ್ದಾರೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈ ಪ್ರಕರಣದ 1/1 ಕಸಬಾ ಹೋಬಳಿ, ಕಡೂರು ತಾಲೂಕು ಕಸಬಾ ಹೋಬಳಿ 1ರಲ್ಲೇ 1500 ಫೇಕು ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಪಡೆದಿದ್ದಾರೆ. ಹಾಗಾದರೆ ಇದು ಒಬ್ಬ ನೋಡಿದ್ವಿ ನಾವು ಡಾಕ್ಯುಮೆಂಟ್ ತೆಗೆದು 23 ವರ್ಷದವನಿಗೆ 60 ವರ್ಷ ಅಂತ ಹೇಳ್ಕೊಂಡು ಅವರು ಅದನ್ನು ವೃದ್ಧಾಪ್ಯ ವೇತನ ಬರ್ತಾಯಿದೆ. ಇಂಥ ನಾಚಿಗೇಡಿನ ಸಂಗತಿ ಬೇಕಾಗಿದೆಯಾ? ಇದು ಕೋತಿ ಖಾತೆ ನಂಗೆ ಅಣ್ಣಂದ ನನಗೆ ಬರಬೇಕು. ಅದನ್ನು ಮಾಡೋಕ್ಕೆ ಮೋಹನ್ ಸಾರು ದುಡ್ಡು ಕೊಟ್ಟಿದ್ದೀನಿ ನಾನು. ಅವ್ರಿಗೆ ಟ್ರಾನ್ಸ್ಫರ್ ಆಗೋಗಿದ್ದಾರೆ. ದುಡ್ಡು ಕೊಟ್ಟರು ಇವತ್ತು ನಾನು 1000 ರೂಪಾಯಿ ಕೊಟ್ಟಿದ್ದೆ, 500 ರೂಪಾಯಿ ಲಂಚ ಕೊಟ್ಟದ್ದು. ಕೊಟ್ಟು RIಗೆ 1000 ರೂಪಾಯಿ ಕೊಟ್ಟಿದ್ದೀನಿ. ಅವರು ಟ್ರಾನ್ಸ್ಫರ್ ಆಗೋಗಿದ್ದಾರೆ. ಯಾಕೆ ನನಗೆ ಮಾಡಿಕೊಟ್ಟಿಲ್ಲ? ನಂಗೆ ಅಣ್ಣನ ನನಗೆ ಸಿಂಗಲ್ ಖಾತೆ ಐತೆ, ಸಿಂಗಲ್ ಪಾನ್ ಐತೆ, ಯಾಕೆ ಮಾಡಿಕೊಟ್ಟಿಲ್ಲ ನನಗೆ? ಇಲ್ಲ ಮಾಡಲ್ವಲ್ಲ. ಲಂಚ್ ಇದ್ರೆ ಮಂಚ ಇರೋದು, ಲಂಚ್ ಇಲ್ದಲ್ಲ ಹೆಂಗೆ ಮಂಚ ಇರ್ತಾರೆ ಅಲ್ವಾ? ನನಗೆ ವಯಸ್ಸಾಯ್ತು ಸಹ. ನಮ್ಮೂರು ತೋಟ ಮನೆ, ಅಲ್ಲಿಂದ ನಮಗೆ 71 ವರ್ಷ ಸಹ. ಹಾಂ, ನಾನೀಗ 1 ವರ್ಷದಿಂದ ಇಲ್ಲೇ ಇದೆಯಲ್ಲ ಸಹ ಅವ್ರದ್ದು. ನೋಡಿ ಇಲ್ಲಿ ಐತೆ ಅವ್ರದ್ದು ಕೊಟ್ಟಿರೋದು ಮೋಹನ್ ಸಾರಿಗೆ. ಈ ಫೋನ್ ತಹಸೀಲ್ದಾರ್ಗೆ 10 ಸರಿ ಫೋನ್ ಮಾಡ್ರು ಫೋನ್ ಎತ್ತಲ್ಲ ಅವರು. ಅಲ್ಲ, 10 ಸರಿ ಫೋನ್ ಮಾಡ್ರು ಫೋನ್ ಎತ್ತಲ್ಲ ತಹಸೀಲ್ದಾರ್. 1 ಸರಿ ಎತ್ತುತ್ತಾರೆ, ಆಮೇಲೆ ಎತ್ತಲ್ಲ ಸಹ ಅವರು. ಆಮೇಲೆ ದೀಪಾ ಮೇಡಮ್ನು ಅಷ್ಟೇ, ಮನ ಮರ್ಯಾದಿಲ್ವನಜ್ಜಿ ನಿನಗೆ, ಯಾಕೆ ಸರಿ ಫೋನ್ ಮಾಡ್ತೀಯ, ಜೋರು ಮಾಡ್ತೀಯ ಅಂತಾರೆ. ನಾ 1 ಸರಿ ಫೋನ್ ಮಾಡಿದ್ರೆ ಸರಿ, 2 ಸರಿ ಎತ್ತಲ್ಲ ಅಂತ ಫೋನ್ ಮಾಡಿದ್ರೆ ಏನು ಜೋರು ಮಾಡ್ತೀಯ, ಇಡಮ್ಮ ಫೋನ ಮಾಡ್ಕೊಡಲ್ಲ ಅಂದ್ರೆ ಏನು ಮಾಡ್ತೀಯ ಅಂತ ಕೇಳ್ತಾರೆ ಅಲ್ವಾ?
ಅದಕ್ಕೆ ನಾನು ಹೇಳಿದೆ ದುಡ್ಡು ಗಿಡ್ಡು ಹಾಕ್ಬೇಕು, ದುಡ್ಡಿನ ಸುದ್ದಿ ಎತ್ತಬೇಡ ನನಗೆ ಅಂದರು. ನಂಗೆ ವಯಸ್ಸಾಯ್ತೆ, ನಮ್ಮನೆಗೆ ಯಾರೂ ಇಲ್ಲ. ಜಾಸ್ತಿ ದುಡ್ಡು ಕೇಳಿದ್ರಾ? ಇಲ್ಲ, ಇವ್ರೇನು ಕೇಳಲಿಲ್ಲ. ದೀಪಾ ಮೇಡಮ್ ದುಡ್ಡು ಹಾಕನೆ ಅಂತ ಕೇಳಿದೆ, ಬೇಡ ಅಂದರು. ನಮಗೀಗ ಇದಕ್ಕೆ ಬೇಕು ದುಡ್ಡು, ಎಂಥದ್ದು ಕೃಷಿ ಸಾಲ ತಗೊಂಡಿದ್ದೀನಿ ಸರ್ ನಾನು. ಈಗ 20ನೇ ತಾರೀಕಿನೊಳಗೆ ನಾನು ಕೃಷಿ ಸಾಲ ಕಟ್ಟಬೇಕು. FID ನಂಬರ್ ಮಾಡಿಸಿ ತಾಂಬರಜ್ಜಿ ಸಾಲ ಕಟ್ಕೊಂತೀವಿ ಅಂತ ಹೇಳಿದ್ದಾರೆ. FID ಖಾತೆ ಬರ್ದಲ್ಲೇ FID ನಂಬರ್ ಹೆಂಗೆ ಮಾಡ್ತಾರೆ? ಸುಮಾ ಮೇಡಮ್ ನೋಡಿ ಮಾಡಿಕೊಟ್ಟಿದ್ದಾರೆ, ನಮಗೆ ಮಾಡಿಕೊಟ್ಟು ಹೋದ್ರು ಅವರು ಅಲ್ವಾ. ಸುಮಾ ಮೇಡಮ್ ಮಾಡಿಕೊಟ್ಟು ಹೋದ್ರು. ಸುಮಮ್ಮ ಹೇಳಿದ ಆಯ್ತಾ, ಯಾರು ನೋಡಿ ಇವ್ರು ಮಾಡಿಕೊಟ್ಟು ಹೋದ್ರು ನನಗೆ. ನೀವು ಅಯ್ಯ ಮೋಹನ್ ಸಾರು ನಾವು ನನಗೆ ಏನು ತಿರುಗ್ತಾರೆ ಸರ್ ಏನಾಗಿದ್ದಾರೆ? ಅದು ವಿಲೇಜ್ ಅಕೌಂಟ್ ಅವರೇ ಆಗಿರೋದು. ಈಗ ಇದಕ್ಕೆ ಹೋಗಿದ್ದಾರೆ ಅವರು, ಅಂಥದ್ದು ಹಿರನಲ್ಲೂ ಹೋಗಿದ್ದಾರೆ. ಈಗ ಫೋನ್ ಮಾಡಿದ್ದೆ ನಾನು ಅವರಿಗೆ, ಅಜ್ಜಿ ಅಲ್ಲೆಲ್ಲರ ಚೆಕ್ ಮಾಡುವಂಥದ್ರಲ್ಲಿ ಎಲ್ಲಿ ಬೀದಿ ಚೆಕ್ ಮಾಡಲ್ಲ ನಾನು, ಬೀದಿ ಚೆಕ್ ಮಾಡ್ಬೇಕು ನಾನು. ವಯಸ್ಸಾದವರಿಗೆ 3 ಕಿಲೋಮೀಟ್ರ್ ನಾನು ನೆಟ್ಟು ಬರಬೇಕು. ನನ್ನ ಕೈ ಬಸ್ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಇವರು ತಂದೆ ತಾಯಿ ಇಲ್ವ ಸಹ ಇವರಿಗೆ? ಇಷ್ಟೊಂದು ಹಸ್ಬಾರ್ದು ಇವರು. ನಮ್ಮನೆಗೆ ಯಾರು ಇಲ್ಲ ಮಾಡಿಕೊಡೋರು. ಯಾರು ನೀವು DC ಅವರಿಗೆ ಅಥವಾ ತಹಶೀಲ್ದಾರ್ ಕಂಪ್ಲೇಂಟ್ ಮಾಡಲಿಲ್ವಾ? ತಹಸೀಲ್ದಾರ್ ಒಂದು ಸರಿ ಫೋನ್ ಎತ್ತಿದ್ರು, 10 ಸರಿ ಫೋನ್ ಮಾಡಿದ್ರೆ ಎತ್ತಲ್ಲ ಅವರು. ಲಂಚದ ಮೇಲೆ ವಂಚೆ ಇರ್ತಾರೆ. ನಾವು ಕೂಲಿ ಮಾಡೋರು ಎಲ್ಲಿಂದ ಸರ್ ಲಂಚ? 300 ರೂಪಾಯಿ ಕೊಡ್ತಾರೆ ಬೆಳಗಿಂದ ಸಾಯಂಕಾಲ ತನಕ. ಇವು 1200 ರೂಪಾಯಿ ಬರುತ್ತೆ ನಮಗೆ, ಮಾಸಿಗೆ ಸಹಿ, ಶುಗರು BP-ಗೆ ಹೀಗೆಲ್ಲ ಮಾಡ್ತಾರಲ್ಲ. ಇವ್ರು ಒಳ್ಳೇದಾಗುತ್ತಾ? ಅಪ್ಪ ಇಲ್ವ ಸಹ ಇವರಿಗೆ? ಯಾಕೆ ರಾಜಕಾರಣಿ ಓಟ್ ಹಾಕ್ತಾರೆ ಕೇಳಿಲ್ವ ನೀವು? ಮೊನ್ನೆ ಬಂದಿದ್ರು, ನನಗೆ ಕ್ರಮ ಬಂದಿತ್ತೆ ಮೇಡಮ್ ಅವರೇ. ನಾನು ಹೇಳಿದ್ದು ಗಡಜಿ ತಹಸೀಲ್ದಾರಿಗೆ, ಇಲ್ಲಿ ಬಂದು ನಮ್ಗೆ ಯಾರೂ ಹೇಳಿಲ್ಲ ಅಂತಾರೆ. ರಾಜಕಾರಣಿಗಳು ಹಂಗೆಯ ಎಲ್ಲ ಒಂದಾಗಿರ್ತಾರಲ್ಲ, ಹಂಗೆ ಸುಮ್ಮ ಮಾಡಿಬಿಡ್ತಾರೆ. ಯಾರು ರಾಜಕಾರಣಿ ಅಂತ ಸಂಪನ್ನರಲ್ಲ ಅವರು ಯಾವನಾರವ ಬಾಯಿಗೆ ನುಂಗಿ ನೀರು ಕುಡ್ದು ಹೋಗ್ತಾರೆ. ಬೇರೆ ಕೊಟ್ಟು ನುಂಗಿ ನೀರು ಕುಡ್ದು ಹೋಗ್ಲಿಲ್ಲ, ಹಂಗೆ ಇವರು ಯಾವ್ದಾರ ನಮ್ಮಂಥವ್ರು ಸಿಕ್ಕಿರೆ ನುಂಗಿ ನೀರು ಕೊಡ್ತಾರೆ. ಓಟ್ ದುಡ್ಡು ಇಲ್ವಲ್ಲ ಸ್ವಾಮಿ, ದುಡ್ಡು ಕೊಡ್ಲಿಲ್ವಲ್ಲ. ಯಾವ್ದು ಗಂಡಸತ್ತಿರೋದು ಮಾಡಿಸಿದ್ದೇವೆ. ಹಾಂ, ಈಗ 6 ತಿಂಗಳಾಯ್ತು. 6 ತಿಂಗಳಾಯ್ತಾ? 6 ತಿಂಗಳಾಯ್ತು. ಏನಾಯ್ತು? ಯಾವ ಊರು ನಿಮ್ಮದು? ನಂದು ಎಂಜಿ ಕೊಪ್ಪಲು ಬಟ್ಟಂಗೆರೆ. ಹೌದಾ? ಎಷ್ಟು ವಯಸ್ಸು ನಿಮ್ಮದು? 70. ಎಷ್ಟು ವರ್ಷ ಆಯ್ತು ಗಂಡ ತೀರ್ಕೊಂಡು? ಅವರು ತೀರಿ ಈಗ 15 ವರ್ಷ ಆಯ್ತು. ದುಡ್ಡು ಎಷ್ಟು 6 ತಿಂಗಳಿಂದ ಬಂದಿಲ್ವಾ? 6 ತಿಂಗಳಲ್ಲ, 5 ತಿಂಗಳ, 6 ತಿಂಗಳಿಂದ ಬಂದಿಲ್ಲ. ಕೇಳಿದ್ರಾ? ತಹಶೀಲ್ದಾರ ಕೇಳಿದ್ರಾ? ತಹಸೀಲ್ದಾರಿದ್ದ ಹೋಗಿ ಇಲ್ಲ ನಾನು. ಏನು ಹಿಂಗೆ ನಡ್ಕೊಂಡು ಏನು ಹೋಗೋಣ? ಪಾಷಾ ಅಂತ, ಏಜಾಸ್ ಪಾಷಾ ಸನ್ ಆಫ್ ಮುನೀರ್ ಸಾಬ್ ಅಂತ. ನಮ್ಮದು ಜೈಂಟಿ ಇದ್ದಿದ್ದು ಖಾತೆ. ಉಮೇಶ್ ಸಾರ್ ಇದ್ದಲ್ಲ, ದುಡ್ಡು ಇಸ್ಕೊಂಡು ಏನೋ ಮಾಡಿ ನನ್ನ ತಮ್ಮನ ಹೆಂಡತಿ ಹೆಸ್ರಿಗೆ ಖಾತೆ ಮಾಡಿಬಿಟ್ರು. ಆಮೇಲೆ ಮತ್ತೆ ಅವ್ರ ಹೆಸರು ಮೇಲೆ ತಹಸೀಲ್ದಾರ್ಗೆ ನಾನು ಕೇಸ್ ಮಾಡಿದ್ದೆ. ಕೇಸ್ ನಡೆದು ಈಗ ಆದೇಶ ಆಗಿ ಇದ್ದಾಗಿತ್ತು. ಕೇಸ್ ಮಾಡಿದ್ದೆ ನಾನು, ತಹಸೀಲ್ದಾರ್ ಮೇಲೇ ಕೇಸ್ ಮಾಡಿದ್ದೆ ನಾನು. ಕೋರ್ಟಿಗೆ ಅಡ್ಡಾಡಿದೆ. 6 ವರ್ಷ ನನಗೆ ಸತಾಯಿಸಿದ್ದಾರೆ. 6 ವರ್ಷದಿಂದ ನಾನು ಇಲ್ಲಿ ಅಡ್ಡಾಡಿ ಡೈಲಿ ಬರ್ತಿದ್ದೆ ನಾನು ಇಲ್ಲಿಗೆ ಅಡ್ಡಾಡಿ. ನಮಗೆ ಇದು ಕಾನೂನು ಏನು ರೀತಿ ಏನು ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಇಲ್ಲಿ ಬಂದ ಮೇಲೆ ಏನಾಯಿತು ಗೊತ್ತಾಯಿತು ಏನಂತ. ಅದೆಲ್ಲ ಹಿಂಗೆ ಮಾಡಿದ್ದಾರೆ ಎಲ್ಲರಿಗೂ ಇದು ಮಾಡಿದ್ರು. ನ್ಯಾಯ ಈಗ ಆಗೈತೆ. ಈಗ ನಮಗೇನೋ ಕೋರ್ಟಿಂದ ನ್ಯಾಯ ಸಿಕ್ಕಿದೆ ಸ್ವಾಮಿ. ನಮಗೆ ಕೋರ್ಟ್ ಹೋದ್ಮೇಲೆ ನ್ಯಾಯ ಸಿಕ್ಕಿದೆ ನಮಗೆ. ಇಲ್ಲಿ ನ್ಯಾಯ ಸಿಗಲ್ಲ. ಇಲ್ಲಿ ಏನು ಗೊತ್ತಾ, ನಮ್ದು ಏನಂದರೆ ಈಗ ನೋಡ್ರಿ, ಎಲ್ಲರಿಗೂ ನಮ್ಮ ಆಗ್ದಂಗೆ ಬೇರೆಯವ್ರಿಗೆ ಆಗಬಾರ್ದು. ಬಡವ್ರು ಇರ್ತಾರೆ, ಕಷ್ಟಪಟ್ಟು ದುಡ್ಕೊಂಬರ್ತಾರೆ. ಅವರು ಏನೋ ರೈತರು ಕೆಲಸ ಮಾಡ್ತಾರೆ, ಅವ್ರಿಗೂ ಒಳ್ಳೇದಾಗಬೇಕು. ಇದೆಲ್ಲ 4 ದಿವಸ ಮಾಡೋಂಗಿಲ್ಲ. ಇದು ರಾಜಕಾರಣಿಗಳು ಮೌನ ಆಗಿದ್ದಾರೆ ಸರ್. ಏನು ಮಾಡ್ತೀರಾ? ಎಲ್ಲರಿಗೂ ಹೇಳಿದ್ರೆ ಮಾಡ್ತೀನಿ ಅಂತ ಸುಮ್ಗಿರ್ತಾರೆ. ಎಲ್ಲ ರಾಜಕಾರಣ ತಗೋ ಹೋಗಿದ್ದೀವಿ ನಾವು, ರಾಜಕಾರಣಿ ತಗೋ ಹೋಗಿದ್ದೀವಿ, ಎಲ್ಲರ ತಗೋ ಅಡ್ಡಾಡಿದ್ದೀವಿ. ನಮ್ಮ ಈಗ ಹ್ಞೂ ಅಂತಾರೆ, ಮಾಡೋದು ಮಾಡ್ತಾರೆ. ಏನು ಮಾಡ್ತಾರೆ? ಅವರೇ ಒಳಗಡೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಎಲ್ಲದು ಏನು ಗೊತ್ತಾ, ನ್ಯಾಯ ಎಲ್ಲರಿಗೂ ಒಂದೇ ಆಗಬೇಕು. ಬಡವ ಆಗಲಿ, ಬುದ್ಧಿವಂತರಾಗಲಿ, ದೊಡ್ಡನಾಗಲಿ, ಎಲ್ಲರಿಗೂ ಒಂದೇ ಆಗಬೇಕು. ಈಗ ಸ್ವಲ್ಪ ದುಡ್ಡಿಗಾಸೆಗೆ ಯಾರ್ದೋ ಮನೆ ಹಾಳು ಮಾಡೋದಲ್ಲ. ಹಾಗಾಗಿ ನಾನು ತಹಸೀಲ್ದಾರ್ ಮೇಲೆ ನಾನು ಕೇಸ್ ಮಾಡಿದ್ದೆ ನಾನು. ಉಮೇಶ್ ಅಲ್ಲಿಗೂ ಬಂದಿಲ್ಲ, ಅವರು ಕೋರ್ಟಿಗೂ ಬಂದಿಲ್ಲ. ಏನೋ ನ್ಯಾಯ ಸಿಕ್ತು ಒಟ್ಟಿನಲ್ಲಿ ನಮಗೆ. ಅಲ್ಲಿ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ತು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನು ನಾವೇನೋ ಒಂದು ಹಗರಣದ ಬಗ್ಗೆ ಸುದ್ದಿ ಮಾಡೋಕ್ಕೆ ಬಂದಿದ್ವಿ. ಇಲ್ಲಿ ಸಾರ್ವಜನಿಕರು ಎಷ್ಟು ತಹಶೀಲ್ದಾರ್ಗೆ ಅಲಿತಿದ್ದಾರೆ ಅಂತೇಳಿ, ತಹಶೀಲ್ದಾರ್ ಕಚೇರಿ ಅಲಿತಿದ್ದಾರೆ ಅಂತೇಳಿ, ಪಾಪ ಭಾಳಷ್ಟು ವಯಸ್ಸಾದ ಮುದುಕಿಯರು ಮತ್ತು ಇವರೆಲ್ಲ ಬಂದು ಸರ್ಕಾರ ಕೂಡ ಯೋಜನೆಗಳಿಗೆ ಇವ್ರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರು ನೋಡಿ, ಒಂದು ಅಜ್ಜಿ ಹೇಳುತ್ತೆ, ನಾನು 1 ಸಾವಿರ ಲಂಚ ಕೊಟ್ಟಿದ್ದೆ ಅಂತ ಹೇಳುತ್ತೆ. ಮತ್ತೊಂದು ಅಜ್ಜಿ, ನನ್ನ ಗಂಡ ಸತ್ತ ಭಾಳ ದಿವಸ ಆಗಿದೆ, ನನಗೆ ಇದನ್ನು ವೇತನನೇ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. 6 ತಿಂಗಳಿಂದ ಬಂದಿಲ್ಲ ಅಂತಾರೆ. ಇಂಥ ಹಗರಣಗಳ ನಡುವೆ ಸಾರ್ವಜನಿಕರು ಏನು ಸರ್ಕಾರ ಕೊಟ್ಟರು, ದೇವ್ರು ಕೊಟ್ಟರು ಪೂಜಾರಿ ಕೊಡಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ವಿಷಾದ ಸಂಗತಿ.